ನಮ್ಮ ಸಿಂಪಲ್ ಅಡುಗೆ ನಿಮ್ಮ ಜೊತೆ ಚಾನಲ್ಗೆ ಸ್ವಾಗತ. ನಾನು ತೋರಿಸ್ತಾ ಇರೋ ರೆಸಿಪಿ ಇವತ್ತು ಸಿಂಪಲ್ ಆಗಿ ಗ್ರೀನ್ ಚಿಕನ್ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಸಿಂಪಲ್ ಆಗಿರುತ್ತೆ, ತುಂಬ ಈಸಿಯಾಗೂ ಮಾಡ್ಬೋದು. ನಾನು ಒಲೆ ಹಚ್ಚಿ ಒಂದು ಕುಕ್ಕರ್ನ ಇಡ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿದ್ದೀನಿ. ತುಪ್ಪ ಹಾಕಿದ್ಮೇಲೆ ಒಂದು 1/4 ಕಪ್ಪಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಮತ್ತು 2 ಪಲಾವ್ ಎಲೆ, ಒಂದು 3 ಪೀಸ್ ಅಷ್ಟು ಚಕ್ಕೆ, 3 ಲವಂಗ, ಒಂದು 3 ಏಲಕ್ಕಿ ಕಾಯಿ, ಮತ್ತು ಒಂದು ಅರ್ಧ ಸ್ಪೂನಷ್ಟು ಸೋಂಪು ಫ್ಲೇವರ್ಗೋಸ್ಕರ ತುಂಬ ಚೆನ್ನಾಗಿ ಹುರಿಬೇಕು. ಹುರಿದಾದ್ಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಅರ್ಧ kg ಚಿಕನ್ಗೆ ನಾನು ಸ್ವಲ್ಪ ಮೊಸರು, ಸ್ವಲ್ಪ ಅಚ್ಚಕಾರದ ಪುಡಿ, ಉಪ್ಪು ಹಾಕಿ ನೆನೆಸಿಟ್ಟಿರೋ ಚಿಕನ್ನ ಸೇರಿಸಿ ಅರಿಶಿನ ಪುಡಿ ಹಾಕಿ ಹುರಿತಾ ಇದ್ದೀನಿ. ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರಿಯೋಣ. ನೋಡಿ, ಚಿಕನ್ ಎಲ್ಲ ಎಣ್ಣೆ ಬಿಟ್ಕೊಂಡಾದ್ಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದು ಈರುಳ್ಳಿನ ಪೇಸ್ಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಖಾರಕ್ಕೆ ಒಂದು 6 ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಪುದೀನ ಕೊತ್ತಂಬರಿನ ಉಪ್ಪು ಹಾಕಿ ರುಬ್ಬಿ ಸೇರಿಸಿದ್ದೀನಿ. ಮತ್ತು 1-2 ಟೊಮೊಟೊನ ಪೇಸ್ಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಕಲರ್ ನೋಡಿ ಯಾವ ಥರ ಬಂದಿದೆ, ಸೂಪರಾಗಿದೆ ಕಲರು. ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ಚಿಕನ್ ಎಲ್ಲ ಸ್ವಲ್ಪ ಬೆಂದಾದ್ಮೇಲೆ ಚೆನ್ನಾಗಿ ತಿರುಗಿಸಿ ನೀರು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಕುದೀತಾ ಇದೆ. ನಾನು ಅಕ್ಕಿ ಹಾಕ್ತಾ ಇದ್ದೀನಿ. ಅಕ್ಕಿನ ನೆನೆಸಿಟ್ಟಿದ್ದೆ. ಚೆನ್ನಾಗಿ ಕುದೀತಾ ಇದೆ. ಚೆನ್ನಾಗಿ ತಿರುಗಿಸೋಣ. ನೋಡಿ, ಚೆನ್ನಾಗಿ ತಿರುಗಿಸಾದ್ಮೇಲೆ ನಾನು ವಿಜಲ್ ಹಾಕದೇನೆ ಒಂದು 10 ನಿಮಿಷ ದಮ್ ಆಗೋಕ್ಕೆ ಬಿಡ್ತಾ ಇದ್ದೀನಿ. ನೋಡಿ, ತೋರಿಸ್ತಾ ಇದ್ದೀನಿ. ದಮ್ ಆದಮೇಲೆ ಅನ್ನ ಕೂಡ ಬೆಂದಿದೆ. ಚೆನ್ನಾಗಿ ತಿರುಗಿಸಾದ್ಮೇಲೆ ಸ್ವಲ್ಪ ನಿಂಬೆ ರಸ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿದ್ರೆ ಗ್ರೀನ್ ಕಲರ್ ಚಿಕನ್ ಪಲಾವ್ ರೆಡಿ ಆಗುತ್ತೆ. ತುಂಬ ಈಸಿ ಆಗಿತ್ತಲ್ವಾ? ಸೊ ನನ್ನ ವಿಡಿಯೋನ ಇದೇ ಥರ ಹೊಸ ರೆಸಿಪಿನ ನೋಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.